ಈಗ ನಾವು ಮ್ಯಾಪ್ ಮತ್ತು ಮ್ಯಾಪ್ ಸೆನ್ಸರ್ ಕುರಿತು ಕಲಿಯೋಣ. ಮ್ಯಾಪ್ ಅಂದರೆ ಏನು? ಮ್ಯಾಪ್ ಅಂದರೆ ನೋಡಿ, ಫಸ್ಟು ಮ್ಯಾಪ್ ಅಂದರೆ ಏನು, ಮ್ಯಾಪ್ ಸೆನ್ಸರ್ ಅಂದರೆ ಏನು? ಮ್ಯಾಪ್ ಸೆನ್ಸರ್ ಅಂದರೆ ನೋಡಿ, ಮ್ಯಾಪ್ ಅಂದರೆ ಎಮ್ ಅಂದರೆ ಮ್ಯಾನಿಫೋಲ್ಡ್, ಎ ಅಂದರೆ ಅಬ್ಸಲ್ಯೂಟ್, ಪಿ ಅಂದರೆ ಪ್ರೆಷರ್, ಸೆನ್ಸರ್ ಅಂತ ಅರ್ಥ. ಇನ್ನು ಎಮ್ ಎ ಎಫ್ ಅಂದರೆ ಏನು? ಎಮ್ ಎ ಎಫ್ ಸೆನ್ಸರ್ ಅಂದರೆ ಏನು? ಎಮ್ ಎ ಎಫ್ ಸೆನ್ಸರ್ ಅಂದರೆ ಮಾಸ್, ಏರ್, ಫ್ಲೋ ಸೆನ್ಸರ್. ಎಮ್ ಎ ಎಫ್, ಎಮ್ ಎ ಪಿ ಇವೆರಡನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ನೀಡ್ ಏನಂತಂದರೆ ಟು ಫೈಂಡ್ ಮಾಸ್ ಆಫ್ ಏರ್ flowing through the intake manifold at any given time. To find, actually ಇದು ಮಾಸ್ ಅಲ್ಲ, ರೇಟ್ ಆಫ್ ಮಾಸ್ ಫ್ಲೋ ರೇಟ್. ಆ್ಯಕ್ಚುಲಿ ಇದು ಏನು, ಇದು ಮಾಸ್ ಫ್ಲೋ ರೇಟ್ ಅಂತ ಹೇಳ್ಬೋದು ನೀವು. ಏನಂತ ಹೇಳ್ಬೋದು? ಟು ಫೈಂಡ್ ಮಾಸ್ ಫ್ಲೋ. ಇಲ್ಲಿದೆಯಲ್ಲ, ಇದೇನು ಮಾಸ್ ಫ್ಲೋ ರೇಟ್, ಮಾಸ್ ಫ್ಲೋ ರೇಟ್ ಆಫ್ ಏರ್ flowing through the intake manifold at any given time. ಸೊ ಈ ಮ್ಯಾಪ್ ಸೆನ್ಸರ್ ಅದಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ಮ್ಯಾಪ್ ಸೆನ್ಸರ್ ಕೂಡ ಅದಕ್ಕೆ ಯೂಸ್ ಮಾಡ್ತಾರೆ. ಈಗ ಮ್ಯಾಪ್ ಸೆನ್ಸರ್ ಹೆಂಗಿರ್ತದೆ ನೋಡೋಣ. ಸೊ ಮ್ಯಾಪ್ ಸೆನ್ಸರ್ ಹೆಂಗಿರುತ್ತೆ? ಮ್ಯಾಪ್ ಸೆನ್ಸರ್ ಏನು ಮಾಡುತ್ತೆ? ಇಟ್ ಆಕ್ಚುಲಿ measures the absolute pressure inside the intake manifold. ಸೊ ಮ್ಯಾಪ್ ಸೆನ್ಸರ್ ಏನು ಮಾಡುತ್ತೆ? ಆಕ್ಚುಲಿ ಇಂಟೇಕ್ ಮ್ಯಾನಿಫೋಲ್ಡ್ ಅಲ್ಲಿರುವ ಅಬ್ಸಲ್ಯೂಟ್ ಪ್ರೆಷರ್, ಅಲ್ಲಿ ಏರ್ ಹೋಗ್ತಾ ಇರ್ತಲ್ಲ, ಆ ಏರ್ದು ಪ್ರೆಷರ್ನ, ಅಬ್ಸಲ್ಯೂಟ್ ಪ್ರೆಷರ್ನ ಇದು ಮೆಜರ್ ಮಾಡುತ್ತೆ. ಪ್ಲಸ್ ಏನಾಗುತ್ತೆ, ಏರ್ ಟೆಂಪರೇಚರ್ ಸೆನ್ಸರ್ gives temperature data of air to ECU. ಅವಾಗ ಏನು ಮಾಡುತ್ತೆ? ECU with the help of pressure of air and temperature of air, it will find mass flow rate of air flowing through intake manifold. ಹೇಗೆ? ಎಕ್ಸಾಂಪಲ್ ಹೇಗೆ ಅಂದರೆ, ಸೊ ಈಗ ನಮ್ಗೆ ಗೊತ್ತಿದೆ ಏನಂದರೆ PV = MRT ಅಂತ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಇಲ್ಲಿ ಎಮ್ ಅಂದರೆ MA ಇಸ್ ದ ಮಾಸ್ ಆಫ್ ದ ಏರ್ ಅನ್ಕೊಂಡ್ರೆ PV / RT. ನೋಡಿ, ಇಲ್ಲಿ ಈ P ಇದೆಯಲ್ಲ, ಇದನ್ನ ಮ್ಯಾಪ್ ಸೆನ್ಸರ್ ಕೊಡುತ್ತೆ. ಈ ಟೆಂಪ್ರೇಚರ್ ಇದೆಯಲ್ಲ, ಇದನ್ನ ಏನು ಮಾಡುತ್ತೆ? IAT ಅಂದರೆ ಇಂಟೇಕ್ ಏರ್ ಟೆಂಪರೇಚರ್ ಸೆನ್ಸರ್ ಕೊಡುತ್ತೆ. ಈ T ವ್ಯಾಲ್ಯೂನ ಇಂಟೇಕ್ ಏರ್ ಟೆಂಪರೇಚರ್ ಸೆನ್ಸರ್ ಕೊಡುತ್ತೆ. P ವ್ಯಾಲ್ಯೂನ ಮ್ಯಾಪ್ ಸೆನ್ಸರ್ ಕೊಡುತ್ತೆ. V ಅಂದರೆ ಇದು ಸಿಲಿಂಡರ್ ವ್ಯಾಲ್ಯೂ. V is ಸಿಲಿಂಡರ್ ವ್ಯಾಲ್ಯೂ.
ಸಿಲಿಂಡರ್ ವ್ಯಾಲ್ಯೂಮ್ ವಿಚ್ ಇಸ್ ಫಿಕ್ಸ್ಡ್, ಚೇಂಜ್ ಆಗಲ್ಲ. ಆರ್ ವ್ಯಾಲ್ಯೂ 0.287 ಕಿಲೋ ಜೂಲ್ಸ್ ಪರ್ kg ಕೆಲ್ವಿನ್, ದಿಸ್ ಆಲ್ಸೋ ಫಿಕ್ಸ್ಡ್, ಚೇಂಜ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ವಿಲ್ ಗೆಟ್ MA ವ್ಯಾಲ್ಯೂ. ಸೊ ಈ ಥರ ಏನಾಗುತ್ತೆ, ಈ ಮ್ಯಾಪ್ ಸೆನ್ಸರ್ ವರ್ಕ್ ಆಗುತ್ತೆ. ಮ್ಯಾಪ್ ಸೆನ್ಸರ್ ಹೇಗಿರ್ತದೆ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಪ್ ಸೆನ್ಸರ್. ಈಗ ಇಂಟೇಕ್ ಮ್ಯಾನಿಫೋಲ್ಡ್ ಇದೆ ಅನ್ಕೊಳ್ಳಿ, ಎಂಜಿನ್ ಇಂಟೇಕ್ ಮ್ಯಾನಿಫೋಲ್ಡ್, ಇದು ಏರ್ ಫಿಲ್ಟರ್ ಅನ್ಕೋಣ, ಇದು ಏರ್ ಫಿಲ್ಟರ್, ಇದು ಇಂಟೇಕ್ ಮ್ಯಾನಿಫೋಲ್ಡ್ ಅನ್ಕೋಣ, ಈ ಥರ ಹೋಗ್ತಾ ಇದೆ. ಸೊ ಇಲ್ಲಿ ಥ್ರೊಟಲ್ ವಾಲ್ವ್ ಇದೆ, ಈ ಕಡೆ ಎಂಜಿನ್ ಇದೆ, ಇಲ್ಲಿ ಇಂಜಿನ್, ಇದು ಥ್ರೊಟಲ್ ವಾಲ್ವ್, ಇಲ್ಲಿದ್ರೆ ನಾವೇನ್ ಮಾಡ್ತೀವಿ, ಮ್ಯಾಪ್ ಸೆನ್ಸರ್ನ ಇಲ್ಲಿ ಫಿಟ್ ಮಾಡಿರ್ತೀವಿ. ದಿಸ್ ಇಸ್ ಯುವರ್ ಮ್ಯಾಪ್ ಸೆನ್ಸರ್. ಮ್ಯಾಪ್ ಸೆನ್ಸರ್ ಇದರೊಳಗಡೆ ಏನಿರ್ತದೆ, ಇವೆಲ್ಲ ಡಯಾಫ್ರಾಗಮ್, ಒಂದು ಡಯಾಫ್ರಾಗಮ್ ಇರ್ತೈತೆ. ಸೊ ಇದನ್ನ ಕ್ಲೋಸ್ಲಿ ನಾವು ನೋಡಿದ್ರೆ, ಇದು ಹೇಗಿರುತ್ತೆ ಅಂದ್ರೆ ಈ ತರ ಇರ್ತದೆ. ಇಟ್ ಕನ್ಸಿಸ್ಟ್ ಆಫ್ ಎ ಫ್ಲೆಕ್ಸಿಬಲ್ ಮೆಂಬ್ರೇನ್. ಇಟ್ ಇಸ್ ಮೇಡ್ ಅಪ್ ಆಫ್ ಎ ಫ್ಲೆಕ್ಸಿಬಲ್ ಮೆಂಬ್ರೇನ್. ಸೊ ಈ ತರ ಇದ್ರೆ, ಈ ತರ ಇರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಎ ಫ್ಲೆಕ್ಸಿಬಲ್ ಮೆಂಬ್ರೇನ್. ಸೊ ಇದು ಫ್ಲೆಕ್ಸಿಬಲ್ ಮೆಂಬ್ರೇನ್ ಇದೆ. ಒಂದು ಎಂಡ್ ಇಲ್ಲಿದೆಯಲ್ಲ, ದಿಸ್ ಎಂಡ್, ಈ ಎಂಡ್ ಇಲ್ಲಿ ಏನಿರ್ತದೆ, ಯು ವಿಲ್ ಹ್ಯಾವ್ ವ್ಯಾಕ್ಯೂಮ್. ಸೊ ಹಿಯರ್ ಯು ಹ್ಯಾವ್ ವ್ಯಾಕ್ಯೂಮ್, or it might be open to atmosphere. It could be open to atmosphere. This end is connected to intake manifold. So ಈ ಪೈಪ್ ಏನು ಮಾಡ್ತಾರೆ, ಇಂಟೇಕ್ manifoldಗೆ ಕನೆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇಂಟೇಕ್ ಫ್ಲೋ ಹೋಗುತ್ತಲ್ಲ, ಏರ್ ಹೋಗುತ್ತಲ್ಲ, ಏರ್ ಪ್ರೆಷರ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಅವಾಗೇನು ಇಲ್ಲಿ ನೋಡಿ, ಏರ್ ಫ್ಲೋ ಆಗ್ತಿದ್ರೆ ಈ ಥರ, ಏರ್ ಫ್ಲೋ ಆದರೆ ಏರ್ ಪ್ರೆಷರ್ ಏನಾಗುತ್ತೆ, ಇಲ್ಲಿ ಅಪ್ಲೈ ಆಗುತ್ತಲ್ಲ. ಸೊ ಅದೇ ಇಲ್ಲಿ ಅಪ್ಲೈ ಆಗುತ್ತೆ, ಏರ್ ಪ್ರೆಷರ್ ಇಲ್ಲಿ ಅಪ್ಲೈ ಆಗುತ್ತೆ. ಅಪ್ಲೈ ಆದಾಗ ಏನಾಗುತ್ತೆ, ಡಯಾಫ್ರಾಗಮ್ ಬೆಂಡ್ ಆಗುತ್ತೆ. ಇದಕ್ಕೇನು ಮಾಡ್ತಾರೆ, ECU ಏನು ಮಾಡುತ್ತೆ, ಒಂದು ಕಡೆಯಿಂದ ಕರೆಂಟ್ ಕೊಡುತ್ತೆ. ECU ಏನು ಮಾಡುತ್ತೆ, ರೆಫರೆನ್ಸ್ ವೋಲ್ಟೇಜ್ ಅಂದರೆ 5 volts ಕೊಡುತ್ತೆ. ಮತ್ತೆ ಆಚೆ ಕಡೆ ಇದರ ಆಚೆ ಕಡೆಯಿಂದ ಏನಾಗುತ್ತೆ, ಸೆನ್ಸರ್ ಔಟ್ಪುಟ್ ವೋಲ್ಟೇಜ್ ಬರುತ್ತೆ. ಔಟ್ಪುಟ್ ವೋಲ್ಟೇಜ್ ECUಗೆ ಹೋಗುತ್ತೆ. ಯಾವಾಗ ಇಲ್ಲಿ ಏನಾಗುತ್ತೆ, ಏರ್ ಪ್ರೆಷರ್ ಜಾಸ್ತಿ ಆಗುತ್ತೋ ಅವಾಗ ಇದು ಬೆಂಡ್ ಆಗುತ್ತೆ. ಬೆಂಡ್ ಆದಾಗ ಇದರೊಳಗಡೆ ಸಮ್ ಸ್ಟ್ರೇನ್ ಗೇಜ್ ಅಂತ ಇರ್ತದೆ. ಸ್ಟ್ರೇನ್ ಗೇಜ್ ಅಂದರೆ ದೇ ಆರ್ ಸಮ್ ಟೈಪ್ ಆಫ್ ರೆಸಿಸ್ಟರ್ಸ್. ಆ ಸ್ಟ್ರೇನ್ ಗೇಜ್ಗಳನ್ನ ಫ್ಯೂಸ್ ಮಾಡಿರ್ತಾರೆ ಆ ಫಿಲ್ಮ್ಗೆ, ಆ ಡಯಾಫ್ರಾಮ್ಗೆ ಏನು ಮಾಡಿರ್ತಾರೆ, ಫ್ಯೂಸ್ ಮಾಡಿರ್ತಾರೆ. ಯಾವಾಗ ಡಯಾಫ್ರಾಮ್ ಬೆಂಡ್ ಆಗುತ್ತೋ ಆವಾಗ ಸ್ಟ್ರೇನ್ ಗೇಜ್ದು ಲೆಂಗ್ತು ಜಾಸ್ತಿ ಆಗುತ್ತೆ, ಅದರ ಡಯಾಮೀಟ್ರು ಕಮ್ಮಿ ಆಗುತ್ತೆ. ನೋಡಿ ಹೇಗೆ ಅಂದರೆ, ಇದನ್ನ ಇನ್ನೂ ಸ್ವಲ್ಪ ನಾವು ನೋಡಿದ್ರಾಗ ಏನಾಯ್ತದೆ, ಇದನ್ನ ಈ ಡಯಾಫ್ರಾಗಮ್ ಇದೆಯಲ್ಲ, ಇದು ಡಯಾಫ್ರಾಗಮ್ ಅಲ್ವಾ, ಈ ಡಯಾಫ್ರಾಗಮ್ ಇದೆಯಲ್ಲ, ಇದನ್ನ ನೋಡಿದಾಗ ಹೇಗಿರ್ತದೆ, ಇದನ್ನ ನೋಡಿದ್ರೆ ಈ ಥರ ಇರ್ತದೆ. ಈ ಥರ ಡಯಾಫ್ರಾಗಮ್ ಇರ್ತದೆ, ಹೀಗಿರುತ್ತೆ. ನೋಡಿ ಹೀಗಿರುತ್ತೆ ಡಯಾಫ್ರಾಗಮ್. ಇದು ಕನೆಕ್ಟರ್ಸು, ಸೊ ಇಲ್ಲೇನಿದೆ, ಇಲ್ಲೊಂದು ಕೇಬಲ್ ಇದೆ, ಇಲ್ಲೊಂದು ಸ್ಟ್ರೇನ್ ಗೇಜು, ಇಲ್ಲೊಂದು ಸ್ಟ್ರೇನ್ ಗೇಜು, ಇಲ್ಲೊಂದು ಸ್ಟ್ರೇನ್ ಗೇಜು, ಇಲ್ಲೊಂದು ಸ್ಟ್ರೇನ್ ಗೇಜ್ ಇದೆ. ಇದು S1, ಇದು S2, ಇದು S3, ಇದು S4, ಈ ಥರ ಸ್ಟ್ರೇನ್ ಗೇಜಸ್ ಇದೆ. ಸೊ ಏನು ಮಾಡ್ತಾರೆ, ಈ ಕಡೆ ಒಂದಕ್ಕೆ ಏನು ಮಾಡ್ತಾರೆ, ಇದು ರೆಫರೆನ್ಸ್ ವೋಲ್ಟೇಜ್ ಕೊಡ್ತಾರೆ. ಇಲ್ಲಿ ರೆಫರೆನ್ಸ್ ವೋಲ್ಟೇಜ್ ಕೊಡ್ತಾರೆ. ಇದರ ಅಪೋಸಿಟ್ ಎಂಡನ್ನು ಏನು ಮಾಡಿರ್ತಾರೆ, ಇಲ್ಲಿ ಗ್ರೌಂಡ್ ಮಾಡಿರ್ತಾರೆ. ಆಮೇಲೆ ಇಲ್ಲಿಂದ ಔಟ್ಪುಟ್ ತೊಗೊತಾರೆ ಅನ್ಕೊಳ್ಳಿ, ಇದು ಔಟ್ಪುಟ್ ವೋಲ್ಟೇಜ್ ಟು ECU ಹೋಗುತ್ತೆ ಅನ್ಕೊಳ್ಳಿ. ಈ ಎಂಡ್ನ ಗ್ರೌಂಡ್ ಮಾಡಿರ್ತಾರೆ. ಸೊ ಟೋಟಲಿ ಯು ಗಾಟ್ 3 ಟರ್ಮಿನಲ್ಸ್. ಒಂದು ಗ್ರೌಂಡ್ ಟರ್ಮಿನಲ್ ಒಂದೇ, ಇದು ಔಟ್ಪುಟ್ ಟರ್ಮಿನಲ್, ಇದು ಇನ್ಪುಟ್ ಟರ್ಮಿನಲ್. ರೆಫರೆನ್ಸ್ ವೋಲ್ಟೇಜ್ ಒಂದು ಟರ್ಮಿನಲ್, ಒಂದು, ಇದು ಎರಡು ಸೇರಿಸಿದ್ರೆ ಇನ್ನೊಂದು ಮೂರನೇದು. 3 ಟರ್ಮಿನಲ್ ಇರ್ತವೆ.
ಈಗೇನಾಗುತ್ತೆ, ಯಾವಾಗ ರೆಫರೆನ್ಸ್ ವೋಲ್ಟೇಜ್ ನೀವು ಕೊಡ್ತಿರೋ, ರೆಫರೆನ್ಸ್ ವೋಲ್ಟೇಜ್ ಯಾವಾಗ ಇಲ್ಲಿ ಬರುತ್ತೋ, ಅದು ಬಂದಿರೋದು ಏನಾಗುತ್ತೆ, ಎರಡು ಭಾಗ ಹಿಂಗೆ ಹೋಗುತ್ತೆ, ಇಲ್ಲೂ ಹೋಗುತ್ತೆ ಮತ್ತು ಇಲ್ಲೂ ಬರುತ್ತೆ, ಈ ಥರ ಬರುತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಫ್ S1, ರೆಸಿಸ್ಟೆನ್ಸ್ ಆಫ್ S2, ರೆಸಿಸ್ಟೆನ್ಸ್ ಆಫ್ S3, ರೆಸಿಸ್ಟೆನ್ಸ್ ಆಫ್ S4 ಏನಿರ್ತವೆ ಎಲ್ಲ ಈಕ್ವಲ್ ಇರ್ತವೆ ಸ್ಟಾರ್ಟಿಂಗಲ್ಲಿ. ಇದು ಯಾವಾಗ ಬೆಂಡ್ ಆಗಲ್ವೋ ಆವಾಗ R1 = R2 = R3 = R4 ಇರುತ್ತೆ. ಸೊ ಅವಾಗ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ S1, ಅಕ್ರಾಸ್ S2, ಅಕ್ರಾಸ್ S3, ಅಕ್ರಾಸ್ S4 ವಿಲ್ ಬಿ ಈಕ್ವಲ್. ವೋಲ್ಟೇಜ್ ಡ್ರಾಪ್ ಆಗೋದೆಲ್ಲ ಕಡೆ ಈಕ್ವಲ್ ಇರ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಬರೋ ಎಲೆಕ್ಟ್ರಾನ್ಸು ಮತ್ತು ಇಲ್ಲಿ ಬರೋ ಎಲೆಕ್ಟ್ರಾನ್, ಅಥವಾ ಇಲ್ಲಿ ವೋಲ್ಟೇಜು ಮತ್ತು ಈ ಪಾಯಿಂಟಲ್ಲಿ ವೋಲ್ಟೇಜು ಏನೂ ಇರಲ್ಲ. ಈ ಪಾಯಿಂಟಲ್ಲಿ ವೋಲ್ಟೇಜು ಏನೂ ಬರಲ್ಲ, ಅಂದರೆ ಈಕ್ವಲ್ ಇರ್ತವೆ ಎರಡು. ಈ ಪಾಯಿಂಟಲ್ಲಿ ಬರೋ ವೋಲ್ಟೇಜು ಮತ್ತು ಈ ಪಾಯಿಂಟಲ್ಲಿ ಬರೋ ವೋಲ್ಟೇಜು ಎರಡು ಸೇಮ್ ಇರ್ತದೆ. ಆರ್ ಯು ಕ್ಯಾನ್ ಸೇ ಲೈಕ್ ದಿಸ್, ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹಿಯರ್ ಆ್ಯಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹಿಯರ್. ಸೊ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಹಿಯರ್, ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಹಿಯರ್ ಈಸ್ ಸೇಮ್. Or you can say like this, the voltage at this point and voltage at this point are same. So ಯಾವಾಗ ವೋಲ್ಟೇಜ್ ಸೇಮ್ ಇರ್ತದೆ ಅವಾಗ ವೋಲ್ಟೇಜ್ ಡಿಫ್ರೆನ್ಸ್ ಬರೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲ ಔಟ್ಪುಟ್ ವೋಲ್ಟೇಜ್ ಇದೆ ನೋಡಿ, ಈ ಔಟ್ಪುಟ್ ವೋಲ್ಟೇಜ್ ನಿಮ್ಗೆ ಬರಲ್ಲ. ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರ್ತದೆ, 0 ವೋಲ್ಟ್ ಬರ್ತದೆ. 0 ವೋಲ್ಟ್ ಬರುತ್ತೆ ಯಾವಾಗ ಡಯಾಫ್ರಾಗಮ್ ಸ್ಟ್ರೇಟ್ ಇದ್ದಾಗ. ಡಯಾಫ್ರಾಗಮ್ ಸ್ಟ್ರೇಟ್ ಇದ್ದಾಗ ಓಕೆನಾ, 0 ವೋಲ್ಟ್ ಬರ್ತದೆ. ಯಾವಾಗ ಡಯಾಫ್ರಾಗಮ್ ಬೆಂಡ್ ಆಯಿತು, ಡಯಾಫ್ರಾಗಮ್ ಬೆಂಡ್ ಆದಾಗ ಏನಾಗುತ್ತೆ, ಡಯಾಫ್ರಾಗಮ್ ಬೆಂಡ್ ಆದಾಗ ಈ S1 ಸ್ಟ್ರೇನ್ ಗೇಜ್ದು ಲೆಂತ್ ಜಾಸ್ತಿ ಆಗುತ್ತೆ, ಡಯಾಮೀಟರ್ ಕಮ್ಮಿ ಆಗುತ್ತೆ. ಇದು ಅಷ್ಟೇ, ಲೆಂತ್ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಕುಗ್ಬೋದು, ಇದು ಹಿಗ್ಬೋದು. ಸೊ ಡಿಪೆಂಡಿಂಗ್ ಆನ್ ಯಾವ ಥರ ಅದು ಬೆಂಡ್ ಆಗುತ್ತೋ ಅನ್ನೋದ್ರ ಮೇಲೆ ಇದ್ರದ್ದೇನಾಗುತ್ತೆ, ಈ ಡೈಮೆನ್ಷನ್ಗಳು ಚೇಂಜ್ ಆಗ್ತವೆ. ಲೆಂಗ್ತು ಮತ್ತು ಡಯಾಮೀಟ್ರು ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ ಏನಾಗುತ್ತೆ ಚೇಂಜ್ ಆಗುತ್ತೆ ಈ ಸ್ಟ್ರೇನ್ ಗೇಜ್ ಎಲ್ಲ. ಸೊ ಅವಾಗ ನಿಮ್ಗೆ ಗೊತ್ತಿರೋ ಹಾಗೆ ದಿ resistance depends on what? It directly proportional to length of the coil and inversely proportional to cross sectional area. ಸೊ ಯಾವಾಗ ಏರಿಯಾ ಕಮ್ಮಿ ಆಗುತ್ತೋ, ಲೆಂತ್ ಜಾಸ್ತಿ ಆಗುತ್ತೋ, ಅವಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ಲೆಂತ್, ಈ ಲೆಂತ್ ಇದೆ ನೋಡಿ, ಇದು ಜಾಸ್ತಿ ಆಗುತ್ತೋ, ಆಮೇಲೆ ಇದು ಏರಿಯಾ ಯಾವಾಗ ಕಮ್ಮಿ ಆಯಿತು, ಲೆಂತ್ ಯಾವಾಗ ಜಾಸ್ತಿ ಆಯಿತು, ಸೊ ಅವಾಗ ಏನಾಗುತ್ತೆ, ದ ರೆಸಿಸ್ಟೆನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್. ಸೊ ಇದನ್ನ ಈಗ ಏನಾಗುತ್ತೆ, ಕೆಲವು ಕಡೆ ಎಕ್ಸಾಂಪಲ್ ಇನ್ S1 ಅಲ್ಲಿ ಏನಾಗ್ಬೋದು, S1 ಏನಾಗ್ಬೋದು ಅಂತಂದರೆ ಇದರ ಲೆಂತ್ ಜಾಸ್ತಿ ಆಗ್ಬೋದು, ಡಯಾಮೀಟರ್ ಕಮ್ಮಿ ಆಗ್ಬೋದು. S1 and S3 ಅಲ್ಲಿ. S2 and S4 ಏನಾಗ್ಬೋದು, ಲೆಂತ್ ಕಮ್ಮಿ ಆಗ್ಬೋದು, ಡಯಾಮೀಟರ್ ಜಾಸ್ತಿ ಆಗ್ಬೋದು. ಅವಾಗ ಇಲ್ಲಿ ರೆಸಿಸ್ಟೆನ್ಸು ಕಮ್ಮಿ ಆಗುತ್ತೆ, ಇಲ್ಲಿ S1 ಮತ್ತು S3 ರೆಸಿಸ್ಟೆನ್ಸು ಜಾಸ್ತಿ ಆಗ್ಬೋದು, S2 and S4 ರೆಸಿಸ್ಟೆನ್ಸು ಕಮ್ಮಿ ಆಗ್ಬೋದು. ಅವಾಗ ಏನಾಗುತ್ತೆ, ಆವಾಗ ಇಲ್ಲಿ ಏನು ವೋಲ್ಟೇಜ್ ಬರುತ್ತಲ್ವಾ, ವೋಲ್ಟೇಜ್ ಹಿಂಗೆ ಬರುತ್ತಲ್ಲ, ಇಲ್ಲಿ ಏನಾಗುತ್ತೆ, ಡ್ರಾಪ್ ಜಾಸ್ತಿ ಆಗುತ್ತೆ, ಇಲ್ಲಿ ಡ್ರಾಪ್ ಕಮ್ಮಿ ಆಗುತ್ತೆ. ಇಲ್ಲಿ ಡ್ರಾಪ್ ಜಾಸ್ತಿ ಆಯಿತು, ಇಲ್ಲಿ ಡ್ರಾಪ್ ಕಮ್ಮಿ ಆಯಿತು. ಅವಾಗ ಏನಾಗುತ್ತೆ, ಈ ಪಾಯಿಂಟು ಮತ್ತು ಈ ಪಾಯಿಂಟ್ ನಡುವೆ ವೋಲ್ಟೇಜ್ ಡಿಫ್ರೆನ್ಸ್ ಬರುತ್ತೆ. there will be some voltage difference. ಸೊ ಅವಾಗ ಯು ಗೆಟ್ ಸಮ್ ವೋಲ್ಟೇಜ್. ಅವಾಗ ಏನಾಗುತ್ತೆ, ಯು ವಿಲ್ ಗೆಟ್ ಸಮ್ ವೋಲ್ಟೇಜ್. 0 ವೋಲ್ಟ್ ಬರಲ್ಲ ಅವಾಗ ಏನಾಗುತ್ತೆ, ಯು ಗೆಟ್ ಸಮ್ ವೋಲ್ಟೇಜ್. ಸೇ ಯು ಮೇ ಗೆಟ್ 1 ವೋಲ್ಟ್. ಸ್ವಲ್ಪ ಬೆಂಡ್ ಆದಾಗ, ಲಿಟಲ್ ಬೆಂಡ್ ಆದಾಗ ಎಷ್ಟು ಬರ್ಬೋದು, 1 ವೋಲ್ಟ್ ಬರ್ಬೋದು. ಯಾವಾಗ ಲಿಟಲ್ ಬೆಂಡ್ ಆದಾಗ 2 ವೋಲ್ಟ್ ಬರ್ಬೋದು. ಯಾವಾಗ ಜಾಸ್ತಿ ಬೆಂದಾಗ, ಮೋರ್ ಬೆಂಡ್ ಆದಾಗ, ಲೈಕ್ ದ್ಯಾಟ್. ಸೊ ಅದಕ್ಕೆ ಅವಾಗೇನ ಗೊತ್ತಾಗುತ್ತೆ, ECU ಗೊತ್ತಾಗುತ್ತೆ, ಡಿಪೆಂಡಿಂಗ್ ಆನ್ ದಿಸ್ ವೋಲ್ಟೇಜ್, ಡಿಪೆಂಡಿಂಗ್ ಆನ್ ದ ಔಟ್ಪುಟ್ ವೋಲ್ಟೇಜ್, ಈ ಔಟ್ಪುಟ್ ವೋಲ್ಟೇಜ್ ಮೇಲೆ ಏನಾಗುತ್ತೆ, ECUಗೆ ಗೊತ್ತಾಗುತ್ತೆ ಏನು ಎಷ್ಟು ಇದು ಬೆಂಡ್ ಆಗಿದೆ ಅಂತ. ಇದು ಎಷ್ಟು ಬೆಂಡ್ ಆಗಿರ್ತದೆ ಅಂದರೆ ದಟ್ ಡಿಪೆಂಡ್ಸ್ ಆನ್ ದಿ ಅಮೌಂಟ್ ಆಫ್ ಏರ್ ಹಿಯರ್. ಇಲ್ಲಿ ಎಷ್ಟು ಏರ್ ಬರ್ತಾ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಏರ್ ಜಾಸ್ತಿ ಬರ್ತಾ ಇದೆಯಾ, ಏರ್ ಪ್ರೆಷರ್ ಜಾಸ್ತಿ ಇದೆಯಾ, ಈ ಡಯಾಫ್ರಾಗಮ್ ಇದೆಯಾ, ಇದು ಜಾಸ್ತಿ ಬೆಂಡ್ ಆಗುತ್ತೆ. ಏರ್ ಪ್ರೆಷರ್ ಕಮ್ಮಿ ಇದೆಯಾ, ಡಯಾಫ್ರಾಗಮು ಕಮ್ಮಿ ಬೆಂಡ್ ಆಗುತ್ತೆ. ಸೊ ಈ ಥರ ಏನಾಗುತ್ತೆ,
ಬೆಂಡ್ ಆಗುತ್ತೆ. ಕಮ್ಮಿ ಬೆಂಡ್ ಆದಾಗ ಏನಾಗುತ್ತೆ, ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ ಕಮ್ಮಿ ಬರ್ತದೆ. ಜಾಸ್ತಿ ಬೆಂಡ್ ಆಯ್ತಾ ಆಗ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇ ಸಿ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ, ಪ್ರೆಷರ್ ಗೊತ್ತಾಗುತ್ತೆ. ಇಂಟೇಕ್ ಮ್ಯಾನಿಫೋಲ್ಡ್ ಇರೋದು ಪ್ರೆಷರ್ ಗೊತ್ತಾಗುತ್ತೆ. ಅವಾಗ ಅದೇನು ಮಾಡ್ತದೆ, ಇಟ್ ವಿಲ್ ಟೇಕ್ ದಿ ವ್ಯಾಲ್ಯೂ ಆಫ್ ಟೆಂಪ್ರೇಚರ್. ನೋಡಿದೆಯಲ್ಲ ಇಲ್ಲಿಂದ IAT ಇಂದ ಏನು ಇಂಟೇಕ್ ಏರ್ ಟೆಂಪರೇಚರ್ ಸೆನ್ಸರ್ ಇದೆಯಲ್ಲ, ಅದರಿಂದ ಟೆಂಪರೇಚರ್ನ ವ್ಯಾಲ್ಯೂ ತಗೊಳ್ತದೆ. ಮ್ಯಾಪ್ ಸೆನ್ಸರ್ ಏನು ಮಾಡ್ತು, ಪಿ ಕೊಡ್ತು. ಇಟ್ ವಿಲ್ ಯೂಸ್ ದಿಸ್ ಫಾರ್ಮುಲಾ ಟು ಫೈಂಡ್ ಔಟ್ ಎಮ್ ಎ ಕಂಡುಹಿಡಿತು. ಓಕೆ, ಸೊ ಅವಾಗ ನಮಗೆ ಎಮ್ ಎ ಬಂತು. ಮಾಸ್ ಆಫ್ ದ ಏರ್ ದಟ್ ಇಸ್ ಫ್ಲೋಯಿಂಗ್ ಥ್ರೂ ದ ಇಂಟೇಕ್ ಮ್ಯಾನಿಫೋಲ್ಡ್ ಬಂತು. ದಿಸ್ ಇಸ್ ಒನ್ ಮೆಥಡ್. ದಿಸ್ ಇಸ್ ಇಂಡೈರೆಕ್ಟ್ ಮೆಥಡ್. ಇದೇನಿದು ಇಂಡೈರೆಕ್ಟ್ ಮೆಥಡ್. ಸೊ ಇಲ್ಲೇನಾಗುತ್ತೆ, ಸೆನ್ಸರು ಡೈರೆಕ್ಟ್ಲಿ it will not find out the mass flow rate of the air that is passing through the intake manifold. It will first find out the pressure of the air, and then within the ECU some calculation takes place to find out the mass flow rate of the air. ಈಗ next, why do you need mass flow rate of the air? Why ECU wants to know mass flow rate of air? Why? So this is the important question. ಯಾಕೆ ಬೇಕು ಅಂತಂದ್ರೆ, ಈ ಕಂಬಷನ್ ಚೇಂಬರ್ ಅಲ್ಲಿ ಫ್ಯೂಲ್ ಬರ್ನ್ ಆಗಬೇಕು ಅನ್ಕೊಳ್ಳಿ. ಕಂಬಷನ್ ಚೇಂಬರ್ ಅಲ್ಲಿ ಫ್ಯೂಲ್ ಬರ್ನ್ ಆಗಬೇಕು ಅಂತಂದ್ರೆ, ಎಕ್ಸಾಂಪಲ್ 1 ಯೂನಿಟ್ ಫ್ಯೂಲ್ ಒಳಗಡೆ ಇದೆ ಅನ್ಕೊಳ್ಳಿ. ಆ ಯೂನಿಟ್ ಇದೆಯಲ್ಲ, ಅದು ಕೆಜಿ ಇರ್ಬೋದು, ಗ್ರಾಮ್ ಇರ್ಬೋದು, ಮಿಲಿಲೀಟರ್ ಇರ್ಬೋದು, ವಾಟ್ ಎವರ್. So it could be milliliter, it could be liter, it could be kg, whatever. So 1 ಯೂನಿಟ್ ಫ್ಯೂಲ್ ಇದೆ ಅನ್ಕೊಳ್ಳಿ. ಅದನ್ನ ಬರ್ನ್ ಮಾಡೋದಕ್ಕೆ we need how much? We need 15 ಯೂನಿಟ್ ಆಫ್ ಏರ್. ನಮಗೆ ಇಷ್ಟು ಬೇಕಾಗುತ್ತೆ. ಸೊ ಈಗ ಏನ್ ಮಾಡುತ್ತೆ, ಈಗ ಇದಾಯ್ತು. ಇದಾದ್ಮೇಲೆ ಇನ್ನೊಂದು ಸಮಸ್ಯೆ ಇಲ್ಲಿ, ಇದನ್ನೇ ಹೇಳೋಣ, ಎಕ್ಸ್ಪ್ಲೇನ್ ಮಾಡೋಣ. So this is why ECU needs to know the mass flow rate of the air that is flowing through the intake manifold. So ಅದಕ್ಕೆ ಅವಾಗ ಈ ಎಷ್ಟು ಏರ್ ಹೋಗ್ತಾ ಇದೆ ಅಂತ ಗೊತ್ತಾದ್ರೆ, MA ಗೊತ್ತಾದ್ರೆ ಅದೇನ್ ಮಾಡ್ತದೆ, ಇಟ್ ವಿಲ್ ಫೈಂಡ್, ಅಲ್ಲೊಂದು ಟೇಬಲ್ ಹಾಕಿರ್ತಾರೆ, ಇಷ್ಟು MA ಇದ್ರೆ ಎಷ್ಟು ಇರಬೇಕು MF ಅಂತ. ಫಾರ್ ಎಕ್ಸಾಂಪಲ್, ಈಗ MA = 15 ಅನ್ಕೊಳ್ಳೋಣ, 15 ಯೂನಿಟ್ಸ್ ಅನ್ಕೊಳ್ಳೋಣ. ಅವಾಗ ಆಸ್ ಪರ್ ಕೆಮಿಕಲಿ ಕರೆಕ್ಟ್ ರೇಷಿಯೋ, ಆಸ್ ಪರ್ ದಿಸ್ ರೂಲ್, ಫ್ಯೂಲ್ ಎಷ್ಟಿರಬೇಕು, MF ಎಷ್ಟಿರಬೇಕು, MF ಶುಡ್ ಬಿ 1 ಯೂನಿಟ್. ಹೌದಾ? ಸೊ ಈಗ 1 ಯೂನಿಟ್ ಫ್ಯೂಲ್ ಕೊಡಬೇಕು ಅಂತ ಗೊತ್ತಾಗುತ್ತೆ ECUಗೆ. 1 ಯೂನಿಟ್ ಫ್ಯೂಲ್ ಕೊಡಬೇಕು ಅಂತಂದ್ರೆ ಇಂಜೆಕ್ಟರ್ ಅನ್ನ ಎಷ್ಟು ಹೊತ್ತು ಓಪನ್ ಮಾಡಿಡಬೇಕು, ಸೇ ಒಂದು 0.5 ಮಿಲಿ ಸೆಕೆಂಡ್ಸ್ ಓಪನ್ ಮಾಡಿಡಬೇಕು ಅಂತ ಇರ್ತದೆ, ಟೇಬಲ್ ಇರ್ತದೆ. ಸೊ ಅದೇನ್ ಮಾಡ್ತದೆ, ಇಷ್ಟು ಹೊತ್ತು ಓಪನ್ ಮಾಡಿಡೋಕ್ಕೆ ಡ್ಯೂಟಿ ಸೈಕಲ್ ಎಷ್ಟು ಕೊಡಬೇಕು. ಡ್ಯೂಟಿ ಸೈಕಲ್ ಅಂದ್ರೆ ಅದು ವೋಲ್ಟೇಜ್ ಕೊಡೋದು, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ ಕರೀತಾರೆ. ಸೊ ಅಲ್ಲಿ ಬರುತ್ತೆ ಡ್ಯೂಟಿ ಸೈಕಲ್ ಅಂತ. ಸೊ ಇಟ್ ವಿಲ್ ಡಿಟರ್ಮೈನ್ ದ ಡ್ಯೂಟಿ ಸೈಕಲ್. ಇಲ್ಲಿ ಗೊತ್ತಾಗುತ್ತೆ ಡ್ಯೂಟಿ ಸೈಕಲ್ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಹೊತ್ತು ವೋಲ್ಟೇಜ್ ಕೊಡಬೇಕು ಅಂತ, ಯಾವುದಕ್ಕೆ, ಇಂಜೆಕ್ಟರ್ಗೆ. ಸೊ ಇಂಜೆಕ್ಟರ್ ಇಸ್ ಎ ಸೊಲನಾಯ್ಡ್ ವಾಲ್ವ್. ಸೊ ಆ ಇಂಜೆಕ್ಟರ್ಗೆ ನಾವು ಜಾಸ್ತಿ ಹೊತ್ತು ವೋಲ್ಟೇಜ್ ಕೊಟ್ಟರೆ ಏನಾಗುತ್ತೆ, ಅದು ಜಾಸ್ತಿ ಹೊತ್ತು ಓಪನ್ ಆಗಿರ್ತದೆ. ಕಮ್ಮಿ ಹೊತ್ತು ವೋಲ್ಟೇಜ್ ಕೊಟ್ಟರೆ ಕಮ್ಮಿ ಹೊತ್ತು ಅದು ಓಪನ್ ಆಗಿರ್ತದೆ. ಸೊ ಅವಾಗ ಏನಾಗುತ್ತೆ, ನೀವು ಜಾಸ್ತಿ ವೋಲ್ಟೇಜ್ ಕೊಟ್ಟರೆ ಅನ್ಕೊಳ್ಳಿ, ಜಾಸ್ತಿ ಹೊತ್ತು ಓಪನ್ ಆಗಿರ್ತದೆ, ಅವಾಗ ಅದು ಜಾಸ್ತಿ ಫ್ಯೂಲ್ನ ಕೊಡುತ್ತೆ. ಸೊ ಇಲ್ಲಿ ಜಾಸ್ತಿ ಏರ್ ಇದೆ ಅನ್ಕೊಳ್ಳಿ, ಇಫ್ ದ ಅಮೌಂಟ್ ಆಫ್ ಏರ್ ದಟ್ ಈಸ್ ಫ್ಲೋಯಿಂಗ್, ಇಲ್ಲಿ ಹೋಗ್ತಾ ಇದ್ದಾರೆ ಏರ್ ಫ್ಲೋ ಆಗ್ತಾ ಇದೆ ಏನಾದರೂ, ಇಫ್ ಇಟ್ ಈಸ್ ಮೋರ್, ಸೊ ಅವಾಗ ಏನಾಗುತ್ತೆ, MF ವಿಲ್ ಬಿ ಮೋರ್, ಅವಾಗ ಈ ಟೈಮ್ ವಿಲ್ ಬಿ ಮೋರ್, ಅವಾಗ ಡ್ಯೂಟಿ ಸೈಕಲ್ ವಿಲ್ ಬಿ ಮೋರ್. ಸೊ ಟು ಫೈಂಡ್ ಡ್ಯೂಟಿ ಸೈಕಲ್, ಟು ಅಡ್ಜಸ್ಟ್ ಏರ್ ಫ್ಯೂಲ್ ರೇಷಿಯೋ, ದ ECU ನೀಡ್ಸ್ ಟು ನೋ ದ ಮಾಸ್ ಆಫ್ ದ ಏರ್ ದಟ್ ಇಸ್ ಫ್ಲೋಯಿಂಗ್ ಥ್ರೂ ದ ಇಂಟೇಕ್ ಪೈಪ್. ಸೊ ಈಗ ಏನು ಅರ್ಥ ಆಯ್ತಲ್ವಾ, ಯಾಕೆಂದ್ರೆ ಟು ಮೇಂಟೈನ್ ಕೆಮಿಕಲಿ, ಒಂದು ನಿಮಿಷ, to maintain chemically correct air fuel ratio,
for proper combustion, of fuel. ECU needs to know MA. Okay, this is very important. There is one more thing. There is one more need. Different quantity of air plus fuel mixture. This is also called as load. Needs different ignition timing. For proper combustion. Of fuel. Once again, air fuel ratio ಬೇರೆ ಇದ್ರೆ ಅಥವಾ ಟೋಟಲ್ ಮಿಕ್ಸರ್ ನೀವು ಥ್ರೋಟಲ್ ವಾಲ್ವ್ ಜಾಸ್ತಿ ಓಪನ್ ಮಾಡಿದ್ರೆ ಅನ್ಕೊಳ್ಳಿ ಜಾಸ್ತಿ ಏರ್ ಹೋಗುತ್ತೆ, ಅವಾಗ ECU ಜಾಸ್ತಿ ಫ್ಯೂಲ್ ಕೊಡುತ್ತೆ, ಅವಾಗ ಕಂಬಷನ್ ಚೇಂಬರ್ ಒಳಗಡೆ ಫ್ಯೂಲ್ ಮತ್ತೆ ಏರ್ ಮಿಕ್ಸರ್ ಜಾಸ್ತಿ ಇರ್ತದೆ. ಜಾಸ್ತಿ ಇದ್ದಾಗ ಟೈಮಿಂಗ್ ಬೇರೆ, ಇಗ್ನಿಷನ್ ಟೈಮಿಂಗ್ ಬೇರೆ ಇರ್ತದೆ. ಕಮ್ಮಿ ಇದೆ ಅನ್ಕೊಳ್ಳಿ, ಕಮ್ಮಿ ಇದ್ದಾಗ ಅದು ರಿಟಾರ್ಡ್ ಮಾಡ್ತದೆ, ಅಡ್ವಾನ್ಸ್ ಮಾಡುತ್ತೆ. ಕಮ್ಮಿ ಇದ್ದಾಗ ಏನ್ ಮಾಡ್ತದೆ, ಅಡ್ವಾನ್ಸ್ ಮಾಡುತ್ತೆ. ಬಿಕಾಸ್ ಇಟ್ ಟೇಕ್ಸ್ ಮೋರ್ ಟೈಮ್ ಫಾರ್ ದ ಕಂಬಷನ್. ಅಂದ್ರೆ ಫ್ಯೂಲ್ ಕಮ್ಮಿ ಇದೆ. ಲೀನ್ ಮಿಕ್ಸರ್ ಇದೆ ಅನ್ಕೊಳ್ಳಿ, ಲೀನ್ ಮಿಕ್ಸರ್ ಇದೆ ಅಂದ್ರೆ ಪಾರ್ಟ್ ಓಪನ್ ಆಗಿದೆ, ಟೋಟಲ್ ವಾಲ್ವ್ ಪಾರ್ಟ್ ಓಪನ್ ಆಗಿದೆ, ಅರ್ಧ ಓಪನ್ ಆಗಿದೆ, ಅಥವಾ ಲೀನ್ ಮಿಕ್ಸರ್ ಕೊಟ್ಟಿದ್ದೀರಾ ಸಿಲಿಂಡರ್ ಒಳಗಡೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇಗ್ನಿಷನ್ ಟೈಮಿಂಗ್ ಅಡ್ವಾನ್ಸ್ ಮಾಡಬೇಕು. ರಿಚ್ ಮಿಕ್ಸರ್ ಇದೆ, ಜಾಸ್ತಿ ಫುಲ್ ಓಪನ್ ಮಾಡ್ಬಿಟ್ಟಿದ್ದೀರಾ ನೀವು ಟೋಟಲ್, ಅವಾಗ ಏನಾಗುತ್ತೆ, ಇಗ್ನಿಷನ್ ಟೈಮಿಂಗು ಏನ್ ಮಾಡ್ಬೇಕಾಗುತ್ತೆ, ನಾವು ಮುಂದೆ ತೊಗೊಂಡೋಗ್ಬೇಕಾಗುತ್ತೆ. ಸೊ ಈ ತರ ಇಗ್ನಿಷನ್ ಟೈಮಿಂಗ್ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ, ಡಿಪೆಂಡಿಂಗ್ ಆನ್ ದ ಏರ್ ಫ್ಯೂಲ್ ರೇಷಿಯೋ ಅಂಡ್ ಡಿಪೆಂಡಿಂಗ್ ಆನ್ ದ ಥ್ರೋಟಲ್ ಓಪನಿಂಗ್. ಸೊ ಹಾಗಾಗಿ ಫಾರ್ ದಿಸ್ ಪರ್ಪಸ್ ಆಲ್ಸೋ ಇಗ್ನಿಷನ್ ಟೈಮಿಂಗ್ ಅಡ್ಜಸ್ಟ್ ಮಾಡೋದಕ್ಕೆ ಕೂಡ ECUಗೆ we need to provide the mass of air that is flowing through the intake manifold. Okay, so this is regarding map sensor. The map sensor